ಇತ್ತೀಚಿನ ದಿನಗಳಲ್ಲಿ ನಾವು ಯಥೇಚ್ಛವಾಗಿ ನೋಡ್ತಾ ಇರೋ ಸಮಸ್ಯೆ ಅಂತ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಆದರೂ ಹೇಳ್ಬೋದು. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನಾವು ಹುಡುಗಿರಲ್ಲೇ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಮೇಜರ್ ರೀಸನ್ ಮೆನ್ಸ್ಟ್ರಲ್ ಸೈಕಲ್. ಮೆನ್ಸ್ಟ್ರಲ್ ಸೈಕಲ್ ಏನು ಪ್ರಾಬ್ಲಮ್ ಅಲ್ಲ, ಆದರೆ ಇವಾಗ ಅದು ಮೇಜರ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಯೂಶಲಿ 4 ಹಾರ್ಮೋನ್ಸ್ ನಮಗೆ ಮೇಜರ್ಲಿ ವರ್ಕ್ ಮಾಡುತ್ತೆ ಮೆನ್ಸ್ಟ್ರಲ್ ಸೈಕಲ್ ಆಗಬೇಕು ಅಂತ ಅಂದರೆ. ಅದರಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಆದರೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾವ್ಯಾವ ಹಾರ್ಮೋನ್ಸ್ ಇರ್ತವೆ? 4 ಹಾರ್ಮೋನ್ಸ್ ಅಂತ ಹೇಳಿದೆ. ಒಂದು ಲ್ಯೂಟಿನೈಸಿಂಗ್ ಹಾರ್ಮೋನ್, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್. ಸೊ ಕರೆಕ್ಟಾಗಿ ಮೆನ್ಸ್ಟ್ರಲ್ ಸೈಕಲ್ ಫಾಲೋ ಆಗಬೇಕು ಅಂತ ಅಂದರೆ ಓವ್ಯುಲೇಷನ್ ಪೀರಿಯಡ್ ಕರೆಕ್ಟಾಗಿ ಫಾಲೋ ಆಗಬೇಕು. ಓವ್ಯುಲೇಷನ್ ಪೀರಿಯಡ್ ಏನಾದರೂ ಡಿಲೇ ಆಗ್ತಾ ಹೋಗ್ತಾ ಇದೆ ಅಂತ ಅಂದರೆ ಆಬ್ವಿಯಸ್ಲಿ ನಮಗೆ ಮೆನ್ಸ್ಟ್ರಲ್ ಸೈಕಲ್ ಕೂಡ ಡಿಲೇ ಆಗುತ್ತೆ ಅಂತಲೇ ಅರ್ಥ. ಸೊ ಓವ್ಯುಲೇಷನ್ ಆಗಬೇಕು ಅಂತ ಅಂದರೆ 4 ಹಾರ್ಮೋನ್ಸ್ ಪೀಕಲ್ಲಿರಬೇಕು. ಸ್ಪೆಷಲಾಗಿ 2 ಮೇಜರ್ ಹಾರ್ಮೋನ್, ದಟ್ ಇಸ್ LH ಮತ್ತು FSH ಏನಿದೆ, ತುಂಬ ಸ್ಟ್ರಾಂಗಾಗಿ ಹೈ ಲೆವೆಲಲ್ಲಿ ಸೆಕ್ರೀಟ್ ಆಗಬೇಕು. ಆ ಟೈಮ್ನಲ್ಲಿ ಏನಾಗುತ್ತೆ, ನಮಗೆ ಓವ್ಯುಲೇಷನ್ ಅನ್ನೋದು ಆಗುತ್ತೆ. ಓವ್ಯುಲೇಷನ್ ಆದಮೇಲೆ ನಮಗೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟೆರಾನ್ ಬಾಡಿನಲ್ಲಿ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಸೈಕಲ್ ಕಂಪ್ಲೀಟ್ ಆದಮೇಲೆ ನಮಗೆ ಮತ್ತೆ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಶುರುವಾಗುತ್ತೆ. ಇದು ಆ್ಯಕ್ಚುಲಾಗಿ ನಡಿಬೇಕಾಗಿರುವಂಥ ಪ್ರಾಸೆಸ್. ಆದರೆ ಇವಾಗ ನಾವು ಲೋ ಫೈಬರ್ ಫುಡ್, ಜಂಕ್ ಫುಡ್ಸ್, ಜಾಸ್ತಿ ಪ್ರೊಸೆಸ್ ಫುಡ್ ತಿನ್ನೋದ್ರಿಂದ ನಮಗೇನಾಗಿದೆ, ಹಾರ್ಮೋನ್ಸ್ ಅನ್ನೋದು ಸೆಕ್ರೇಟ್ ಆಗೋದು ತುಂಬ ಕಡಿಮೆ ಆಗಿದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಹೈ ಫೈಬರ್ ಫುಡ್ ತಿನ್ನಬೇಕು, ಗುಡ್ ಫ್ಯಾಟಿ ಆ್ಯಸಿಡ್ ಸಿಗಬೇಕು ಬಾಡಿಗೆ, ಅವಾಗ ಏನಾಗುತ್ತೆ, ಪ್ರೋಟೀನ್ ಸಿಗಬೇಕು. ಇಂಥವೆಲ್ಲ ನಮಗೆ ಬೇಕಾಗಿರೋ ಅಂಥವೆಲ್ಲ ಬಾಡಿನಲ್ಲಿ ಸೆಕ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆಟೋಮೆಟಿಕಲಿ ಹಾರ್ಮೋನ್ ಅನ್ನೋದು ಕೂಡ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಎಲ್ಲ ಹಾರ್ಮೋನ್ಸ್ ನಮಗೇನಾಗುತ್ತೆ ಅಂತಂದರೆ ಪ್ರೋಟೀನಿಂದನೇ ಬರುತ್ತೆ. ಪ್ರೋಟೀನೇ ಬಾಡಿ ಒಳಗಡೆ ಇಲ್ಲ, ಎಲ್ಲಿ ಸಿಂಥಸಿಸ್ಸೇ ಆಗ್ತಾ ಇಲ್ಲ. ನಮ್ಮ ಬಾಡಿನಲ್ಲಿ ಲೋ ಫೈಬರ್ ಇದೆ, ಹೈ ಶುಗರ್ ಕಂಟೆಂಟ್ ಇದೆ, ಬರೀ ನಾವು ಪ್ರೊಸೆಸ್ಡ್ ಫುಡ್ಸೇ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಅದರಿಂದ ಯಾವುದೇ ರೀತಿಯ ಉಪಯೋಗವೂ ಇರಲ್ಲ. ಸೊ ಎಲ್ಲದನ್ನು ಒಟ್ಟಿಗೆ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ನಾವು ಅದನ್ನು ಸೀಡ್ ಸೈಕ್ಲಿಂಗ್ ಅಂತ ಮಾಡ್ಕೋಬೋದು. ನಮಗೆ ಸೀಡ್ ಸೈಕ್ಲಿಂಗ್ ಮಾಡ್ಕೊಳ್ಳೋದಕ್ಕೂ ಗೊತ್ತಾಗೋದಿಲ್ಲ, ನಮಗೆ ನೆನಪಿರಲ್ಲ, ಮರ್ತು ಹೋಗ್ಬಿಡ್ತೀವಿ, ತಿನ್ನಲಿಕ್ಕಾಗಲ್ಲ, ಚಲೋ ಅನಿಸಲ್ಲ. ಕೆಲವೊಬ್ಬರಿಗೆ ಒಂದೊಂದು ಸೀಡ್ ತಿಂದರೆ ಒಂದೊಂದು ಥರ ರಿಯಾಕ್ಷನ್ಸ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅಂಥವರಿಗೆ ನೀವು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನೀವು ಒಂದು ಉಂಡೆ ಥರ ಮಾಡಿ ಇಟ್ಕೊಬೋದು. ಈ ಉಂಡೆನ ನೀವು ಯಾವಾಗಾದರೂ ತಿನ್ಬೋದು ದಿನದಲ್ಲಿ. ಇದು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ, ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಆರಾಮಾಗಿ 15 to 20 ಡೇಸ್ವರೆಗೂ ಏನು ನೀವು ಹೊರಗಡೆ ಇಟ್ಟು ಜಸ್ಟ್ ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೂ ಸಾಕು. ಆರಾಮಾಗಿ 15 to 20 ಡೇಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಕಾಸ್ಟ್ ಅಂತ ಅನಿಸ್ಬೋದು, ಬಟ್ ಡೆಫಿನೆಟ್ಲಿ ಹೆಲ್ತ್ಗಿಂತ ಏನೂ ಇಂಪಾರ್ಟೆಂಟ್ ಇರಲ್ಲ. 15ರಿಂದ 20 ದಿನಕ್ಕೆ ಒಂದು ಸತಿ ನಾವು 200 ರೂಪಾಯಿ ಸ್ಪೆಂಡ್ ಮಾಡಿದ್ರೂ ಸಾಕು. ಒಂದು ಸತಿ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ರೆ 200 ರೂಪಾಯಿ ಅದರಲ್ಲಿ ಹೋಗ್ಬಿಡುತ್ತೆ.